ಹಾಯ್, ವೆಲ್ಕಮ್ ಟು ಉಮಾ ಅಡುಗೆ ಮನೆ. ನಾನಿವತ್ತು ಮಾಡಿ ತೋರಿಸುವ ರೆಸಿಪಿ ಮೆಂತ್ಯ ಸೊಪ್ಪಿನ ಕಡುಬು. ಮೆಂತ್ಯ ಸೊಪ್ಪಿನಿಂದ ಯಾವ ರೀತಿ ಜೋಳದ ಕಡುಬನ್ನು ಮಾಡ್ಕೋಬೇಕು ಅಂತ ಹೇಳ್ತಿದ್ದೀನಿ. ನಾನಿಲ್ಲಿ 2 ಗ್ಲಾಸು ಜೋಳದ ಹಿಟ್ಟು ತಗೊಂಡಿದ್ದೀನಿ, 1 ಕಟ್ಟು ಮೆಂತ್ಯ ಸೊಪ್ಪು ತಗೊಂಡಿದ್ದೀನಿ, 1 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 1 ಹಸಿಮೆಣಸಿನಕಾಯಿ ಪೇಸ್ಟ್ ತಗೊಂಡಿದ್ದೀನಿ, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಉಪ್ಪು, ಆಮೇಲೆ ಅರಿಶಿನ, ಆಮೇಲೆ ಒಗ್ಗರಣೆಗೆ ಜೀರಿಗೆ ಮತ್ತು ಸಾಸಿವೆ, ಆಮೇಲೆ 1 ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾವು ಜೋಳದ ಹಿಟ್ಟನ್ನು ಯಾವ ರೀತಿ ನಾದ್ಕೋತೀವೋ ಅದೇ ರೀತಿ ಇದಕ್ಕೆ ನಾನು ಸ್ವಲ್ಪ ಜೀರಿಗೆ ಹಾಕೋತಿದ್ದೀನಿ, ಆಮೇಲೆ ಒಂದು ಸ್ವಲ್ಪ ಹಸಿಮೆಣಸಿನಕಾಯಿ ಪೇಸ್ಟ್ನ ನಾನು ಇಲ್ಲಿ ಹಾಕೋತೀನಿ, ಇನ್ನೊಂದು ಸ್ವಲ್ಪ ಒಗ್ಗರಣೆಗೆ ಹಾಕೋತೀನಿ. ಒಂದು ಸ್ವಲ್ಪ ಹಸಿಮೆಣಸಿನಕಾಯಿ ಪೇಸ್ಟ್ನ ಹಾಕೋತಿದ್ದೀನಿ. ಆಮೇಲೆ ಇದಕ್ಕೆ ಬಿಸಿ ನೀರು, ರೊಟ್ಟಿನ ನಾವು ಯಾವ ಥರ ಜಿಟ್ಟಾಕಿ ಮಾಡ್ಕೊತೀವಲ್ಲ ಅದೇ ಥರ ಇದಕ್ಕೆ ಬಿಸಿ ನೀರನ್ನ ಹಾಕ್ತೀವಿ. ಸೊ ಇದಕ್ಕೀಗ ಬಿಸಿ ನೀರು ಹಾಕ್ಕೊಂಡು ಸ್ಪೂನ್ ತೊಗೊಂಡು ಕಲಿಸ್ಕೊತಿದ್ದೀನಿ, ಮಿಕ್ಸ್ ಮಾಡ್ಕೊತಿದ್ದೀನಿ. ಯಾಕಂದರೆ ತುಂಬ ಬಿಸಿ ಇರುತ್ತಲ್ವ, ಕೈ ಸುಡುತ್ತೆ. ನೀವು ಯಾವ ಥರ ಜೋಳದ ರೊಟ್ಟಿ ಮಾಡ್ಕೊಳ್ಳೋಕೆ ಹಿಟ್ಟು ನಾದ್ಕೋತೀರಲ್ವ ಅದೇ ಥರ ನಾದ್ಕೋಬೇಕು. ನೋಡಿ ಈ ಥರ ನಾದ್ಕೊಂಡಿದ್ದೀನಿ. ನೋಡಿ ಈ ಥರ ಹಿಟ್ಟನ್ನ ನಾದ್ಕೊಂಡಿದ್ದೀನಿ. ಈಗ ಇದನ್ನು ಚಿಕ್ಕ ಚಿಕ್ಕ ಗೋಲಿಗಳನ್ನಾಗಿ ಮಾಡ್ಕೋಬೇಕು. ಇದೇ ಥರ ಹಿಟ್ಟಿಂದ ಎಲ್ಲ ಕಡುಬುಗಳನ್ನು ಮಾಡ್ಕೋಬೇಕು. ನೋಡಿ ನಿಮಗೆ ಯಾವ ಸೈಜಿನ ಬೇಕೋ ಆ ಸೈಜಿಂದ ಮಾಡ್ಕೊಳ್ಳಿ. ಇಷ್ಟು ಹಿಟ್ಟಿಂದ ಈ ಥರ ಗೋಲಿಗಳನ್ನು ಮಾಡಿಕೊಂಡು ಇಡಿ. ಸೊ ನೋಡಿ ನಾನು ಇನ್ನೊಂದು ಪಾತ್ರೆಯಲ್ಲಿ ಕಡುಬುಗಳನ್ನು ಮಾಡ್ಕೊಂಡಿದ್ದೀನಿ. ಈ ಕಡುಬುಗಳನ್ನು ಈಗ ಕುದಿಯೋಕ್ಕೆ ಹೆಸರು ಇಟ್ಕೊಂಡಿದ್ದೀನಿ. ಕಡುಬುಗಳನ್ನು ಕುದಿಸೋಕ್ಕೆ ಈ ಹೆಸರಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ, ಯಾಕೆಂದರೆ ಕಡುಬು ಮೆತ್ತೋದಿಲ್ಲ. ಹಾಕೊಂಡ್ಬಿಟ್ಟು ಈಗ ಹೆಸರು ಬಂದಾಗಿದೆ, ಇದಕ್ಕೆ ನೀವು ಮಾಡ್ಕೊಂಡಿರೋಂಥ ಕಡುಬನ್ನೆಲ್ಲ ಹಾಕಬೇಕು. ಹಾಕ್ಬಿಟ್ಟು ಒಂದು 15 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೋಬೇಕು. ಇಲ್ಲ ಅಂದರೆ ನೀವು ಇಡ್ಲಿ ಪಾತ್ರೆಯಲ್ಲಿಟ್ಟು ಬೇಯಿಸ್ಕೊಳ್ಳಬಹುದು, ಆದರೆ ಬೇಯಿಸೋದಕ್ಕಿಂತ ನಂಗೆ ಕುದಿಸೋದೇ ಉತ್ತಮ ಅನ್ನಿಸ್ತು. ಯಾಕೆಂದರೆ ಚೆನ್ನಾಗಿ ಕುದಿಯುತ್ತೆ ಕಡುಬು, ಹಿಟ್ಟಿಟ್ಟಿರೋದಿಲ್ಲ. ಉಗಿದ ಮೇಲೆ ಬೇಯೋದ್ರಿಂದ ಸ್ವಲ್ಪ ಇದು ಆಗುತ್ತೆ, ಅದಕ್ಕೆ ನಾನು ನೀರಲ್ಲಿ ಹಾಕ್ಕೊಂಡು ಕುದಿಸ್ಕೊತಿದ್ದೀನಿ. ನೀವು ಬೇಕಾದರೆ ಎಲ್ಲ ಕಡುಬುಗಳನ್ನು ಇಡ್ಲಿ ಪಾತ್ರೆಯಲ್ಲಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕೆಳಗಡೆ ನೀರು ಹಾಕ್ಕೊಂಡು ಇಡ್ಲಿನ ಯಾವ ಥರ ಇದು ಮಾಡ್ಕೊತೀರೋ ಆ ಥರ ಮಾಡ್ಕೋಬೋದು. ಈಗ ಒಂದು 15 ನಿಮಿಷ ಕುದಿಸ್ಕೊಳ್ಳಿ. ಈಗ ಈ ಕುದಿತಿರೋ ಕಡುಬಿಗೆ ನಾನು ಸ್ವಲ್ಪ ಉಪ್ಪನ್ನ ಹಾಕೋತಿದ್ದೀನಿ. ಉಪ್ಪು ಹಾಕೊಂಡು ಕುದಿಸ್ಕೊಳ್ಳೋದ್ರಿಂದ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಕಡುಬು, ಉಪ್ಪಿನ ಅಂಶ ಎಲ್ಲ. ಸೊ ಒಂದು 15 ನಿಮಿಷ ಆದಮೇಲೆ ನೋಡಿ ಕಡುಬು ಕುದ್ದಾಗಿದೆ. ನಾನು ಇದನ್ನು ಒಂದು ಜಾರ್ನಲ್ಲಿ ಇಟ್ಕೊಂಡು ಎಲ್ಲನೂ ಜಾನ್ಕೊಂಡಿದ್ದೀನಿ, ನೀರೆಲ್ಲ ಹೋಗೋವಷ್ಟು. ಈಗ ಇದಕ್ಕೆ ಸ್ವಲ್ಪ ತಣ್ಣೀರು ಹಾಕ್ತಿದ್ದೀನಿ. ನೋಡಿ ಅಂಟ್ಕೊಳ್ಳಲ್ಲ, ತುಂಬ ಚೆನ್ನಾಗಿ ಆಗುತ್ತೆ. ನೋಡಿ ನೋಡಿ ಎಲ್ಲಿ ಯಾವ ಕಡುಬು ಕೂಡ ಅಂಟ್ಕೊಂಡಿಲ್ಲ. ಸೊ ತಣ್ಣೀರು ಹಾಕೋದ್ರಿಂದ ಕೂಡ ತುಂಬ ಚೆನ್ನಾಗಾಗುತ್ತೆ, ಅಂಟಿಕೊಳ್ಳೋದಿಲ್ಲ ಯಾವುದು. ಸೊ ಈಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಬಾಣಲಿನ ಬಿಸಿಗೆ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಎಣ್ಣೆ ಹಾಕೋತಿದ್ದೀನಿ. ಒಂದು ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ, ಜೀರಿಗೆ, ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ, ಆಮೇಲೆ ಹಸಿಮೆಣಸಿನಕಾಯಿ ಪೇಸ್ಟ್,
ಈಗ ಇದಕ್ಕೆ ಟೊಮಾಟೊ, ಆಲ್ರೆಡಿ ನಾನು ಉಪ್ಪನ್ನ ಕಡುಬು ಸ್ವಲ್ಪ ಹಾಕಿದ್ದೀನಲ್ವ, ಹಾಗಾಗಿ ಇಲ್ಲಿ ಸ್ವಲ್ಪ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟೇ ಉಪ್ಪನ್ನ ಹಾಕ್ಕೊಳ್ಳಿ. ಆಮೇಲೆ ಒಂದು ಚಿಟಿಕೆ ಅರಿಶಿನ, ಆಮೇಲೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಮೆಂತ್ಯ ಸೊಪ್ಪು, ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಕಡುಬುಗಳನ್ನು ಇದರಲ್ಲಿ ಹಾಕೊಳ್ಳಿ. ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹೀಗೆ ಇದಕ್ಕೆ ಧನಿಯಾ, ಕೊತ್ತಂಬರಿ ಸೊಪ್ಪನ್ನ ಹಾಕೋತಿದ್ದೇನೆ. ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಬಿಸಿ ಬಿಸಿಯಾದ ಜೋಳದ ಕಡುಬು ರೆಡಿಯಾಗಿದೆ. ತುಂಬ ಚೆನ್ನಾಗಾಗುತ್ತೆ. ನೀವು ಒಂದ್ಸಾರಿ ಖಂಡಿತ ಟ್ರೈ ಮಾಡಿ ನೋಡಿ. ನೀವಿನ್ನು ನಮ್ಮ ಚಾನಲ್ಗೆ ಹೊಸಬ್ರಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೋಳದ ಮೆಂತ್ಯ ಕಡುಬು ತುಂಬ ಚೆನ್ನಾಗಿರುತ್ತೆ. ಖಂಡಿತ ನೀವು ಒಂದ್ಸರ್ತಿ ಟ್ರೈ ಮಾಡಿ ನೋಡಿ.